ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕೀರ್ತನೆ 24. ಯೆಹೋವನ ಸನ್ನಿಧಿಯಲ್ಲಿ ಸೇರತಕ್ಕವರು ಯಾರೆಂಬುದು ದಾವೀದನ ಕೀರ್ತನೆ. ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಗಳು ಆತನಲ್ಲವೇ. ಆತನೇ ಅದರ ಅಸ್ತಿವಾರವನ್ನು ಸಾಗರದ ಮೇಲೆ ಹಾಕಿದನು, ಅದನ್ನು ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದವನು ಆತನೇ. ಯೆಹೋವನು ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು. ನಮ್ಮ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ಇಂಥವರೇ ಆತನ ದರ್ಶನವನ್ನು ಬಯಸುವವರು. ಯಾಕೋಬನ ದೇವರೇ, ನಿನ್ನ ಸಾನ್ನಿಧ್ಯವನ್ನು ಸೇರುವವರು ಇಂಥವರೇ. ದ್ವಾರಗಳೇ ಉನ್ನತವಾಗಿರಿ, ಪುನರುತ್ತಮವಾದ ಕದಗಳೇ ತೆರೆದುಕೊಂಡಿರಿ. ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವವುಳ್ಳ ಈ ಅರಸನು ಯಾರು? ಮಹಾಬಲಿಷ್ಠನು, ವಿಶೇಷ ಪರಾಕ್ರಮಿಯು ಆಗಿರುವ ಯೆಹೋವ, ಯುದ್ಧ ವೀರನಾಗಿರುವ ಯೆಹೋವ. ದ್ವಾರಗಳೇ ಉನ್ನತವಾಗಿರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರಿ. ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವವುಳ್ಳ ಈ ಅರಸನು ಯಾರು? ಸೇನಾಧೀಶನಾದ ಯೆಹೋವನೇ, ಮಹಾಪ್ರಭಾವವುಳ್ಳ ಅರಸನು ಈತನೇ. ಆಮೆನ್. ಎಲ್ಲರೂ ಕುಳಿತುಕೊಳ್ಳೋಣ. ಇಲ್ಲಿ ಕೀರ್ತನೆ ನೋಡೋದಾದ್ರೆ ಏನಂತ ಹೇಳ್ತಾ ಇದೆ, ಹೆಡ್ಲೈನ್ ಅಂತಂದ್ರೆ, ಯೆಹೋವನ ಸನ್ನಿಧಿಯಲ್ಲಿ ಸೇರತಕ್ಕವರು ಯಾರು? ಯೆಹೋವನ ಸನ್ನಿಧಿಯಲ್ಲಿ ಸೇರತಕ್ಕವರು ಎಂತರಾಗಿರ್ಬೇಕು? ಅವ್ರು ಒಳ್ಳೆಯರಾಗಿರ್ಬೇಕಾ ಕೆಟ್ಟರಾಗಿರ್ಬೇಕಾ? ಒಳ್ಳೆಯರಾಗಿರ್ಬೇಕು, ನೀತಿವಂತರಾಗಿರ್ಬೇಕು. ಒಳ್ಳೆಯರಾಗಿದೆ ಅವರು ಸನ್ನಿಧಿ ಸೇರಕ್ಕಾಗಲ್ಲ. ಇದು ಒಂದೋದ್ರಿ ಒಂದು ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಗಳು ಆತನಲ್ಲವೇ. ಈಗ ಈ ಭೂಮಿ ಮೇಲೆ ಏನೇನೈತೆ ಪ್ರತಿಯೊಂದು ಗಿಡ ಮರ ಪಕ್ಷಿ ಮತ್ತೆ ಕ್ರಿಮಿ ಕೀಟಗಳಿಗೆ ದೇವರು ವಾರದಲ್ಲಿ ಮೊದಲನೇ ವಾರ ಭೂಮಿ ಆಕಾಶವನ್ನು ಉಂಟು ಮಾಡಿದರು. ಅದಾದ್ಮೇಲೆ ಉಂಟು ಮಾಡಿ ಅದಕ್ಕೆ ಈಗ ಭೂಮಿ ಅದೇ ಉತ್ಪತ್ತಿ ಆತ. ಭೂಮಿ ಆಕಾಶ ಅಲ್ಲಿ ಬರ್ತದೆ. ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸವು ಆತನಲ್ಲವೇ. ಈಗ ಭೂಮಿ ಮೇಲೆ ಏನೇನೈತೋ ಪ್ರತಿಯೊಂದು ಗಿಡ ಮರ ಕಲ್ಲು ಬಂಡೆ ಗಿಡ ಪ್ರಾಣಿ ಪಕ್ಷಿ ಅದೆಲ್ಲ ಯೆಹೋವನ ಸೊತ್ತು ಅಂತ ದೇವರು ವಾಕ್ಯ ಹೇಳ್ತಾ ಐತಿ. ಆಮೇಲೆ ಇದು 2 ಹೋದ್ರೆ ಆತನೇ ಅದರ ಅಸ್ಥಿವಾರವನ್ನು ಸಾಗರದ ಮೇಲೆ ಹಾಕಿದನು. ಅಸ್ಥಿವಾರ ಅಂದ್ರೆ ಏನು? ಈಗ ಮನೆ ಕಟ್ಟಕ್ಕೆ ಬೇಸ್ಮೆಂಟ್ ಎಲ್ಲ ಅದಿಪಾಯ ತೋಡಿ ಇದು ಮಾಡ್ತಾರಲ್ಲ, ಅದೇ ರೀತಿ ಈಗ ಒಂದು ಒಂದು ವಚನ ಇದೆ, ನೀನು ನಂಬಿಕೆ ಇದ್ದರೆ ಸಾಕು, ಸಾಸಿವೆ ಗಿಡವ ಸಮುದ್ರದಲ್ಲಿ ಬೀಳು ಅಂದ್ರೆ ಅದು ಬೀಳುತ್ತೆ ಅಂತ ಹೇಳಿ. ಅದೇ ರೀತಿ ಹೇಳ್ತಾ ಇದ್ರೆ ಅದೇ ಸಾಗರದಷ್ಟು ನಿನ್ನಲ್ಲಿ ನಂಬಿಕೆ ಇದ್ದರೆ ನೀನು ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದನು ಆತನೇ. ಜಲರಾಶಿಗಳು ಅಂತಂದ್ರೆ ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದವನು ಆತನೇ. ಜಲರಾಶಿಗಳು ಅಂತಂದ್ರೆ ಅದೇ ನಾವು ಏನು ಇದು ಮಾಡ್ತೀವೋ
ಇದು 3 ಹೋದ್ರಿ. ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಳದಲ್ಲಿ ನಿಲ್ಲುವುದಕ್ಕೆ ಎಂತವನು ಯೋಗ್ಯನು? ಆಮೇಲೆ ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಇದು ದೇವರ ರಾಜ್ಯಕ್ಕೆ ಹೋಗ್ಬೇಕು ಅಂತಂದ್ರೆ ಅವನು ಎಂತನಾಗಿರ್ಬೇಕು? ಒಳ್ಳೆಯವನಾಗಿರ್ಬೇಕು, ಪರಿಶುದ್ಧನಾಗಿರ್ಬೇಕು, ನಂಬಿಕೆ ಇರಬೇಕು. ಈಗ ಕೆಟ್ಟ ಮನಸ್ಸಿನಲ್ಲಿ ಇಟ್ಕೊಂಡು ಈಗ ಒಳ್ಳೆ ಇದು ಮಾಡಿದ್ರೆ ಅದ್ರ ಬರಲ್ಲ ರಾಜ್ಯ ಹೋಗಕ್ಕಾಗಲ್ಲ ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ. ಪರ್ವತ ಹತ್ತುವವನು ಅವನು ಒಳ್ಳೆಯನಾಗಿರ್ಬೇಕು ಮತ್ತು ದೇವರ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನಿರಬೇಕು. ದೇವರ ಸನ್ನಿಧಿಗೆ ಬಂದು ಸೇರಬೇಕು ಅಂತಂದರೆ ಅವನು ಯೋಗ್ಯವಾಗಿರಬೇಕು. ಈಗ ಸುಮ್ಮನೆ ಮೋಸ ಮಾಡ್ಕೊಂಡು ಸುಳ್ಳು ಹೇಳ್ಕೊಂಡು ವಿಚಾರ ಮಾಡ್ಕೊಂಡು ಅಂಥ ಸನ್ನಿಧಿಗೆ ಅಂಥವ್ರು ದೇವ್ರು ಇಷ್ಟಪಡಲ್ಲ. ಅಂಥ ಸನ್ನಿಧಿಗೂ ಬರಲೂಬಾರ್ದಂತೆ, ಅಂಥವ್ರ ಸನ್ನಿಧಿಗೂ ಬರಲೂಬಾರ್ದು ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ. ಆಮೇಲೆ 4 ಹೋದ್ರಿ. ಯಾವನು ಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದೆ ಯಾವನು ಅಂದರೆ ಈಗ ಯಾರೇ ಅಲ್ಲಿ ಅಯೋಗ್ಯ ಕಾರ್ಯಕ್ಕೆ ಮನಸ್ಸಿಡಬಾರ್ದು. ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೆಟ್ಟ ಬಗ್ಗೆ ನಾವು ಕೆಟ್ಟದ್ದು ಮಾಡ್ಬೇಕು ಅಂತೇಳಿ ಅದನ್ನೇ ಅವರು ಯೋಚನೆ ಮಾಡಬಾರ್ದು, ಮನಸ್ಸು ಇಡಬಾರ್ದಂತೆ. ಮೋಸನ ಇದು ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡ್ಬಾರ್ದು. ಈಗ ನನಗೇನೋ ಒಂದು ಕೊಡ್ತೀನಿ, ನೀಗೇನೋ ತಗೊಂತೀರಿ, ನಿನಗೆ ಕೊಡ್ತೀನಿ, ದುಡ್ಡು ಕೊಡ್ತೀನಿ, ಏನೋ ಇದು ಮಾಡ್ತೀನಿ ಅಂತ ಮೋಸ ಪ್ರಮಾಣ ಮಾಡ್ತಾರೆ. ಮೋಸ ಮಾಡಿ ಅವರು ಪ್ರಮಾಣ ಮಾಡ್ತಾರೆ, ಕೊಡಲ್ಲ ಅವರು. ಆ ಥರ ಮಾಡ್ಬಾರ್ದು ಅಂತ ದೇವ್ರ ವಚನ ಹೇಳ್ತಾ ಐತೆ. ಆಮೇಲೆ ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ. ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ. ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿರ್ಬೇಕು. ಅವನು ಮೋಸ ಪ್ರಮಾಣ ಇದು ಮಾಡಬೇಕು, ತಗೊಬೇಕು, ಅದು ಕೊಡಬೇಕು ಅಂತಂದರೆ, ಆ ಪ್ರಮಾಣ ಮಾಡಬೇಕು ಅಂತಂದರೆ ಅವನಲ್ಲಿ ಶುದ್ಧ ಮನಸ್ಸು ನಿರ್ಮಲ ಮನಸ್ಸು ಉಳಿಬೇಕು. ಈಗ ನಿರ್ಮಲ ಚಿತ್ರ ಧನ್ಯರು ಅಂತ ಐತಲ್ಲ, ಅದೇ ರೀತಿ ನಿರ್ಮಲ ಮನಸ್ಸು ಇರಬೇಕು. ಇಲ್ಲ ಅಂತಲೇ ಅವರು ಮೋಸ ಪ್ರಮಾಣ ಮಾಡಿರೋ ಅದು ಏನೂ ಆಗಲ್ಲ, ಅದು ಮಾಡೋಕ್ಕೂ ಆಗಲ್ಲ. ನಿರ್ಮಲ ಮನಸ್ಸಿದ್ರೆ ಮಾತ್ರ ಅವರು ಮೋಸ ಪ್ರಮಾಣ ಮಾಡಬೇಕು. ಆಮೇಲೆ 5 ಹೋದ್ರೆ ಯೆಹೋವನಿಂದ ಶುಭವನ್ನು ಹೊಂದುವನು, ನನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ಅವನೇ ಶುಭವನ್ನು ಹೊಂದುವರು. ಯಾರು ಈಗ ಮೋಸ ಪ್ರಮಾಣ ಮಾಡದೆ ಯಾರು ಇದು ಮಾಡ್ತಾರೋ ಅಂಥವನು ಶುಭವನ್ನು ಹೊಂದ್ತಾರೆ. ಅಂಥವರು ಶುಭವನ್ನು ಹೊಂದುವರು ಅಂತ ದೇವರು ವಾಕ್ಯ ಹೇಳ್ತಾ ಇದೆ. ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ತಮ್ಮ ದೇವರಿಂದ ಬರುವಂಥ ಇದು ಒಳ್ಳೆ ಕಾರ್ಯಗಳನ್ನು ಅವರು ಹೊಂದ್ಕೊತಾರೆ ಅಂತ ದೇವರ ವಚನ ಹೇಳ್ತಾರೆ. ನೀತಿ ಫಲ ಅಂತಂದರೆ ಈಗ ಅದೇ ದೇವರ ವಾಕ್ಯ. ಇದು ನೀತಿ ಫಲ ಅಂತಂದರೆ ದೇವರ ಆಶೀರ್ವಾದ. ರಕ್ಷಕನಾದ ದೇವರ ನಮ್ಮ ಜೀವಸ್ವರೂಪನಾದ ದೇವರನ್ನು ನೀತಿ ಫಲವನ್ನು ಹೊಂದ್ಕೊತಾರೆ. ಆಮೇಲೆ 6 ಹೋದ್ರಿ. ಇಂಥವರೇ ಅಂತಂದರೆ ಒಳ್ಳೆಯವರು. ಯಾರು ಮೋಸ ಪ್ರಮಾಣ ಮಾಡದೇ ಒಳ್ಳೆ ನೀತಿ ಮಾರ್ಗದಲ್ಲಿ ನಿರ್ಮಚತರ ಇರ್ತಾರೋ ಇಂಥವರೇ ದೇವರ ದರ್ಶನವನ್ನು ಬಯಸುವರು. ತನ್ನ ದರ್ಶನವನ್ನು ಬಯಸುವರು. ಯಾಕೋಬರ ದೇವರೇ ನಿನ್ನ ಸಾನ್ನಿಧ್ಯವನ್ನು ಸೇರುವವರು ಇಂಥವರೇ. ಯಾಕೋಬರ ದೇವರ ಅಂತಂದರೆ ನಮ್ಮ ದೇವರು. ನಿನ್ನ ಸಾನ್ನಿಧ್ಯವನ್ನು ಸೇರುವರು ಇಂಥವರೇ. ಇನ್ನು ಅವರೇ ಆತ ದರ್ಶನವನ್ನು ಬಯಸುವರು. ಇಂಥವರೇ ಯಾಕೋಬರ ದೇವರ ನಿನ್ನ ಸಾನ್ನಿಧ್ಯವನ್ನು ಸೇರುವರು. ಇದು ಹೋದರೆ 7. ದ್ವಾರಗಳೇ ಅಂತಂದರೆ ನದಿಗಳು ಬರುತ್ತಲ್ಲ, ನದಿಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ಹರಿಯುತ್ತಲ್ಲ, ಅಂದರೆ ದ್ವಾರಗಳು ಎಷ್ಟು ಇದೇ ಇರುತ್ತೋ. ಪುನರುತ್ಥಾನ ಕಥೆಗಳೇ ಅಂತಂದರೆ ಏನು? ಪುನರುತ್ಥಾನ ಕಥೆಗಳೇ ಅಂತಂದ್ರೆ ಏನು? ಹೃದಯ ಎಂಬ ಬಾಗಿಲು ತೆರೆದುಕೊಂಡಿರಬೇಕು. ನಮ್ಮ ಹೃದಯ ಎಂಬ ಬಾಗಿಲನ್ನು ನಾವು ದೇವರಿಗೆ ತೆರೆದಾಗ ಮಹಾಪ್ರಭಾವವುಳ್ಳ ದೇವರು ನಮ್ಮನ್ನು ನೋಡೋಕ್ಕೆ ಆಗಮಿಸಿ ನಮ್ಮನ್ನು ಬರ್ತಾರೆ ಅಂತ ದೇವ್ರ ವಚನ ಹೇಳ್ತಾ ಇದೆ. ಆಮೇಲೆ 8 ಹೋದ್ರಿ. ಮಹಾಪ್ರಭಾವವುಳ್ಳ ಅರಸನು ಯಾರು? ಮಹಾಪ್ರಭಾವವುಳ್ಳ ಅರಸನು ಯಾರು? ಯೇಸು ಸ್ವಾಮಿ. ಸೈತಾನ ಯಾಕಾಗುತ್ತಾ? ಆಂಜನೇಯ ಯಾಕಾಗುತ್ತಾ? ಯೇಸು ಸ್ವಾಮಿ ಅಂತ ಹೇಳ್ತಾ ಇದೆ. ಮಹಾಬಲಿಷ್ಠನು ವಿಶೇಷ ಪರಾಕ್ರಮಿಯು ಆಗಿರೋ ಯೆಹೋವ. ನಮ್ಮ ದೇವರು ಮಹಾಬಲಿಷ್ಠನು, ಪರಾಕ್ರಮಿಯು, ಯುದ್ಧ ಹೇಳ್ತಾರೆ. ಮಹಾಬಲಿಷ್ಠನು ವಿಶೇಷ ಪರಾಕ್ರಮಿಯು ಆಗಿರುವ ಯೆಹೋವನು, ಯುದ್ಧ ವೀರನಾಗಿರೋ ಯೆಹೋವನು ಅಂತ ವಚನ ಹೇಳ್ತಾ ಇದೆ. ಆಮೇಲೆ 9 ಹೋದ್ರೆ
ಪುರಾತನವಾದ ಕಥೆಗಳೇ ನೆನೆದುಕೊಂಡಿರಿ, ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಅದೇ ದ್ವಾರಗಳು ಅಂತಂದ್ರೆ ಈಗ ನದಿಗಳು ಈಗ ಹೇಗೆ ಇದು ದ್ವಾರಗಳು ಅಂತಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೇಗೆ ಅದು ಹೋಗಿ ಇದಾಗುತ್ತೋ ಅಷ್ಟು ಇದಾಗುತ್ತೋ ಪುನಃ ಅದೇ ಪುನರುತ್ಥಾನ ಕಥೆಗಳೇ ಅಂತಂದ್ರೆ ಪುನರುತ್ಥಾನ ಕಥೆಗಳಂತ ಅದೇ ನಮ್ಮ ಮನಸ್ಸು ನಾವು ದೇವರ ಒಪ್ಪಿಸ್ಕೊಟ್ಟು ನಾವು ಮನಸ್ಸನ್ನು ನಾವು ತೆರೆದಾಗ ಮಹಾಪ್ರಭುಗಳ ದೇವರು ಬಂದು ನಮ್ಮ ಜೊತೆ ಮಾತಾಡ್ತಾರೆ, ಬರ್ತೇನೆ ಅಂತ ದೇವರು ವಾಕ್ಯ ಹೇಳ್ತಾ ಇದ್ದೆ. ಆಮೇಲೆ 10 ಹೋದ್ರಿ ಮಹಾಪ್ರಭುಗಳ ಈ ಅರಸನು ಯಾರು? ಸೇನಾಧೀಶ್ವರನಾದ ಯೆಹೋವನೇ ಮಹಾಪ್ರಭುಗಳ ಅರಸನು ಈತನೇ. ಮಹಾಪ್ರಭುಗಳ ಅರಸನು ಯಾರು? ಮಹಾಪ್ರಭುಗಳ ಅರಸನು ಅಂತಾರೆ ನಮ್ಮ ದೇವರು, ಜೀವಸ್ವರೂಪನಾದ ದೇವರು ಮಹಾಪ್ರಭುಗಳ ಅರಸನು. ಸೇನಾಧೀಶ್ವರನಾದ ಯೆಹೋವನು ಅಂದರೆ ನಮ್ಮ ದೇವರೇ. ಈಗ ಸೇನಾಧೀಶ್ವರನಿಗೆ ಎಷ್ಟೋ ಅಗ್ನಿಸ್ತಂಭ ಮೇಘಸ್ತಂಭನೆಲ್ಲ ಇದು ಮಾಡಿ ಸೇನಾಧೀಶ್ವರನಾದ ನಮ್ಮ ದೇವರು ಮಹಾಪ್ರಭುಗಳ ಅರಸನು ಈತನೇ ಅಂತ ದೇವರು ವಾಕ್ಯ ಹೇಳ್ತಾ ಇದ್ದರು. ಚಿಕ್ಕ ಕೀರ್ತನೆ ದೇವರ ಆಶೀರ್ವಾದ ಮಾಡಲಿ, ಚಿಕ್ಕ ಕೀರ್ತನೆ ದೇವರ ಆಶೀರ್ವಾದ ಮಾಡಲಿ. ಆಮೇಲೆ ಹಲ್ಲೆಲೂಯಾ. ಏನು ಅರ್ಥ ಆಯ್ತು ನಿಮಗೆ? ಏಳನೇದು, ದ್ವಾರಗಳೇ ಉನ್ನತವಾಗಿರಿ, ಪುರಾತನವಾದ ಕಥೆಗಳೇ ತೆರೆದುಕೊಂಡಿರಿ, ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಇದು ಅರ್ಥ ಆಗಿಲ್ಲ? ಅರ್ಥ ಆಯ್ತಾ? ನೋಡ್ರಿ, ಒಂದು ಪ್ರಶ್ನೆ. ಯೇಸು ಕ್ರಿಸ್ತನ ಸಭೆಗೆ ಬರುವಂಥವರೆಲ್ಲರೂ ಆತನ ಸನ್ನಿಧಿಯಲ್ಲಿ ಸೇರಲು ಸಾಧ್ಯನಾ? ಈಗ ಉದಾಹರಣೆ 1, 2, 3, 4, 5, 6, 7, 8, 9, 10, 11 ಜನ ಯಾರ ಸನ್ನಿಧಿಯಲ್ಲಿ ಬಂದಿದ್ದೇವೆ? ಯೇಸುವಿನ ಸನ್ನಿಧಿಯಲ್ಲಿ ನಾವು ಬಂದಿದ್ದೇವೆ. ಆ ಮನೋಭಾವನೆ ನಿಮ್ಮಲ್ಲಿ ಇದ್ರೆ ಮಾತ್ರ ಆತನ ಸನ್ನಿಧಾನದಲ್ಲಿ ಸೇರಿದ್ದಕ್ಕೆ ಸ್ವಾರ್ಥ ಆಯಿತು, ಸಾರ್ಥಕವಾಯಿತು ಅಂತ ಹೇಳ್ತಾರೆ, ಪ್ರಯೋಜನವಾಯಿತು. ಇಲ್ಲಿ ಬಂದಿರುವಂತ 11 ಜನನು ದೇವರು ಆಶೀರ್ವಾದ ಮಾಡ್ತಾರಂತ ಗ್ಯಾರಂಟಿ ಇದೆಯಾ? ಇಲ್ಲ. ಯಾರ್ಯಾರು ಬರಬೇಕು, ಯಾರ್ಯಾರು ಸೇರ್ಬೇಕೆಂಬುದಾಗಿ ಅವರ ಗುಣಲಕ್ಷಣಗಳು ಇಲ್ಲಿ ಕೊಡಲ್ಪಟ್ಟಿದೆ. ಈಗ ಎಷ್ಟೋ ಜನ ಜಾತ್ರೆಗೆಲ್ಲ ಹೋಗ್ತಾರೆ, ಎಷ್ಟೋ ಜನ ದೇವಸ್ಥಾನಗಳಿಗೆಲ್ಲ ಹೋಗ್ತಾರೆ, ಎಲ್ಲರೂ ದೇವರ ಆಶೀರ್ವಾದ ಮಾಡ್ತಾರ? ಇಲ್ಲ. 100ರಲ್ಲಿ 10 ಜನರಿಗೆ ದರ್ಶನ ಆಗ್ತದೆ ಅಂತ ಹೇಳ್ತಾರೆ. ದೇವ್ರ ದರ್ಶನ ಬಂತು. ದೇವಸ್ಥಾನಕ್ಕೆ ಹೋಗೋರನ್ನ ದರ್ಶನ ನೋಡ್ತಾರ? ಇಲ್ಲ. ಕೆಲವ್ರಿಗೆ ದರ್ಶನ ಆಗಿಲ್ಲ ಅಂತ ಹೇಳ್ತಾರೆ. ದೂರದಲ್ಲಿ ನಿಂತು ಬಂದಿವಿ, ಕೆಲವರು ಹತ್ತಿರ ಹೋಗಿ ಬಂದಿವಿ, ಒಂದು ತಟ್ಟೆಯಲ್ಲಿ ₹1, ₹2 ಕಾಣಿಕೆ ಹಾಕಿ ಬೆಂಕಿ ನೋಡ್ಕೊಂಡು ಬಂದೀವಿ ಅಂತ ಹೇಳ್ತಾರಲ್ವಾ, ದರ್ಶನ ಮಾಡಿದ್ವಿ ಅಂತ ಹೇಳ್ತಾರೆ. ಇದು ಉದಾಹರಣೆ ಅಷ್ಟೇ. ಅದೇ ರೀತಿಯಾಗಿ ಯೇಸುವಿನ ಸನ್ನಿಧಾನದಲ್ಲಿ ಬಂದಿರುವಂತ 11 ಜನರಲ್ಲಿ ಕೂಡ ಸೇರುವವರ ಸ್ವಭಾವಗಳ ಕುರಿತು ಇಲ್ಲಿ ಬರೆಯಲ್ಪಟ್ಟಿದೆ. ಗುಣಗಳ ಲಕ್ಷಣಗಳ ಕುರಿತು ಅವರು ಎಂಥವರಾಗಿರ್ಬೇಕು, ಹೇಗಿರ್ಬೇಕು, ಅವರ ಸ್ವಭಾವಗಳು, ಅವರ ಮಾತುಗಳು, ಅವರ ದೃಷ್ಟಿಕೋನಗಳು, ಜೀವನ ನಡವಳಿಕೆ ಎಲ್ಲವೂ ಇದರಲ್ಲಿ ಪಡಲ್ಪಟ್ಟಿದೆ. ಅದು ಪಾಯಿಂಟ್ ಟು ಪಾಯಿಂಟ್ ಬ್ರದರ್ ಅವರು ಹೇಳಿದ್ದಾರೆ. ಶುದ್ಧ ಹಸ್ತ ಇರ್ಬೇಕಂತೆ, ಶುದ್ಧವಾದ ಕೈಗಳಿರ್ಬೇಕಂತೆ, ಶುದ್ಧವಾದ ಹೃದಯ ಇರ್ಬೇಕಂತೆ. 4ನೇ ವಚನದಲ್ಲಿ 3ನೇ ವಚನದಲ್ಲಿ ನಾವು ನೋಡ್ತೇವೆ. 4, 5 ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸು ಇಡಬಾರ್ದಂತೆ. ಈ ಲೋಕದಲ್ಲಿ ಎಷ್ಟೋ ಕಾರ್ಯಗಳಿದೆ, ಅದರಲ್ಲಿ ಮನಸ್ಸು ಇಡಬಾರ್ದು. ಎಷ್ಟೋ ಜನ ಕೆಟ್ಟ ಕೆಟ್ಟ ಸ್ವಭಾವ ಮನಸ್ಸಿಡ್ತಾರೆ. ಕೈಗಳಲ್ಲಿ ಎಷ್ಟು ಸೋಪ್ ಹಾಕಿ ಉಜ್ಜಿದ್ರು, ಸೆಂಟ್ ಹಾಕಿದ್ರು, ಪೆನಾಲ್ ಹಾಕಿದ್ರು ಕೂಡ ಅದೇನಾಗಿರುತ್ತೆ? ಗಲೀಜಾಗಿರುತ್ತೆ. ಯಾರ ದೃಷ್ಟಿಯಲ್ಲಿ? ದೇವರ ದೃಷ್ಟಿಯಲ್ಲಿ. ನಿಮ್ಮ ದೃಷ್ಟಿಯಲ್ಲಿ ಶುದ್ಧವಾಗಿರ್ಬೋದು, ಅದು ದೇವರ ಕಣ್ಣಲ್ಲಿ ದೇವರು ನೋಡುವಾಗ ಅದು ಅಶುದ್ಧವಾಗಿರ್ತದೆ ಎಂಬುದಾಗಿ ನಮ್ಮ ಬ್ರದರವರು ಹೇಳಿದರು. ಸೊ ಹಾಗೆ ನಮ್ಮ ಮನಸ್ಸುಗಳು, ನಮ್ಮ ಯೋಚನೆಗಳು, ನಮ್ಮ ಹಸ್ತ, ಹೃದಯ ಮಾತ್ರ ಶುದ್ಧ ಅಲ್ಲ, ಕೈಗಳು ಶುದ್ಧವಾಗಿರಬೇಕು. ಹಾಗಿದ್ರೆ ಮಾತ್ರ ಅವರ ದರ್ಶನವನ್ನ ಬಯಸುತ್ತೇವೆ. 6ನೇ ವಚನ, ಆತನ ದರ್ಶನ ಬಯಸಬೇಕಂದ್ರೆ ಭಾರಿ ಕಷ್ಟ. ಆತನ ಯೇಸುವಿನ ದರ್ಶನ ನಮ್ಮ ಕಣ್ಣಿಗೆ 1 ತಾಸು 2 ತಾಸು ಪ್ರಾರ್ಥನೆ ಮಾಡುವಾಗ ದೇವರ ಚಿತ್ರೀಕರಣ ನಮ್ಮ ಕಣ್ಣು ಮುಂದೆ ಬರಬೇಕು. ದರ್ಶನ ಪಡಿಬೇಕು. ಆತನ ದರ್ಶನ ಪಡಿಬೇಕಂದ್ರೆ ಬಹಳ ಅದೃಷ್ಟವಂತರಾಗಿರ್ಬೇಕು. ಆತನ ದರ್ಶನ ಎಲ್ಲರಿಗೂ ಸಿಗುವಂಥದ್ದಾಗಿರ್ಬೇಕು. ಹಲ್ಲೆಲೂಯಾ. ಈಗ ನೋಡ್ರಿ, ಹಳೆ ಕಾಲದಲ್ಲಿ ಸಿನಿಮಾ ಟ್ಯಾಕ್ಸಿಗೆಲ್ಲ ಹೋಗಿದ್ರಲ್ಲ, ಸಿನಿಮಾ ಟ್ಯಾಕ್ಸಿಗೆ ಹೋಗಿದ್ರಲ್ವ, ಈಗ ಏನು ಸಿನಿಮಾ ಟ್ಯಾಕ್ಸಿ ಇಲ್ಲ, ಅದು 1, 2 ಇದಾವೆ. ಈಗ 5 ಸಿನಿಮಾ ಟ್ಯಾಕ್ಸ್ 10 ಗಂಟೆಗೆ ಪಿಕ್ಚರ್ ಹಾಕಿದ್ರೆ ಲೈಟ್ ಆಫ್ ಮಾಡುವಾಗ ನಾವು ಎಷ್ಟು ಗಂಟೆಗೆ ಹೋಗ್ತೀವಿ?
9:55 ಹೋಗ್ತೀವಿ, ಹೌದಲ್ವಾ? ಹೋಗ್ತೀರಾ ಹೋಗಲ್ವಾ? ಯಾಕೆ? 9:30ಗೆ ಟಿಕೆಟ್ ಇಸ್ಕೋಬೇಕಲ್ಲ, ಕ್ಯೂ ನಿಂತ್ಕೋಬೇಕಲ್ಲ. ಮಿನಿಮಮ್ ಮ್ಯಾಕ್ಸಿಮಮ್ 9:50 ಒಳಗಲ್ಲ ಹೋಗ್ಬಿಡ್ತೀವಿ. ಲಾಸ್ಟ್ ರೆಕಾರ್ಡ್ ಹಾಕ್ಬಿಡ್ತಾರೆ, ಎಲ್ಲ ಡೋರು ಎಲ್ಲ ಕಿಟಕಿ AC ಆನ್ ಮಾಡಿಬಿಟ್ಟು ಲಾಸ್ಟ್ ರೆಕಾರ್ಡ್ ಹಾಕೋವರೆಗೂ ಇರ್ತೀವಿ. ಇದು ಸಂಪೂರ್ಣವಾದ ಫಿಲಿಮ್ ನೋಡಿದಾಗೆ. ಈಗ ಅರ್ಧಕ್ಕೆ ಹೋಗುವಾಗ ಏನಾಗುತ್ತೆ, ಅಯ್ಯೋ ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಹಾಗೆ ಕೂಡ ಈ ಭಾನುವಾರ ದರ್ಶನ ಆ ಒಂದು ಈ ಲೋಕದ ಕಾರ್ಯಗಳಿಗೆ ನಾವು ಬೇಗ ಹೋಗ್ತೀವಿ. ಆದರೆ ಪ್ರಾರ್ಥನೆ ಅಂದರೆ ಬರಲ್ಲ. ಪ್ರಾರ್ಥನೆ ಅಂದರೆ ನಿಧಾನ, ಪ್ರಾರ್ಥನೆ ಅಂದರೆ ನಿಧಾನ. ಸೊ ಹಾಗೆ ನಾವು ಉಚಿತ ಹೋಗ್ಬೇಕು. 10 ಗಂಟೆಗೆ ಪ್ರೇಯರ್ ಅಂದರೆ 10:50ಕ್ಕೆ ಬರಬೇಕು. ಆತನ ದರ್ಶನವನ್ನು ಕೊನೆಯವರೆಗೂ ನಾವು ಅನುಭವಿಸಬೇಕು. ಅದರಲ್ಲಿ ಒಂದು ಪಾರ್ಟ್ ಮಿಸ್ ಆದರೂ ಕೂಡ ಈ ಫಿಲಿಮಲ್ಲಿ ಏನೇನಿರುತ್ತೆ, ಜಗಳ ಇರುತ್ತೆ, ಪ್ರೀತಿ ಇರುತ್ತೆ, ಹಾಡು ಇರುತ್ತೆ, ಕಣ್ಣೀರು ಇರುತ್ತೆ, ನಗಿಸುವಂಥ ಭಾಗ ಇರುತ್ತೆ, ಹೌದಲ್ವಾ? ಅದರಲ್ಲಿ ಒಂದು ಮಿಸ್ ಮಾಡಿಕೊಂಡ್ರು ಪ್ರಯೋಜನವಿಲ್ಲ. ಸೊ ಹಾಗೆ ನಮ್ಮ ಪ್ರಾರ್ಥನೆಯಲ್ಲಿ ಏನಿದೆ, ಆರಂಭ ಪ್ರಾರ್ಥನೆ ಇದೆ, ಕೀರ್ತನೆ ಇದೆ, ಹಾಡುಗಳು ಇದೆ, ಸಾಕ್ಷಿ ಇದೆ, ಕಾಣಿಕೆ ಇದೆ, ಮತ್ತೆ ಪ್ರಕಟಣೆ ಇದೆ, ಸಂದೇಶ, ಕೊನೆ ಮುಕ್ತಾಯ. ಪಿನ್ ಟು ಪಿನ್, ಪಾಯಿಂಟ್ ಟು ಪಾಯಿಂಟ್, ಕ್ರಮವಾಗಿದೆ. ಅದರಲ್ಲಿ ಒಂದು ಮಿಸ್ ಆದರೂ ಏನು ದರ್ಶನ ಸಂಪೂರ್ಣವಾಗಿ ದರ್ಶನ ಹೊಂದ್ಕೊಂಡಿಲ್ಲ. ಅರ್ಧ ದರ್ಶನ, ಕಾಲು ದರ್ಶನ, ಮುಕ್ಕಾಲು ದರ್ಶನ, ಹೀಗೆ ಈ ಲೋಕದ ವ್ಯವಹಾರಗಳಿಗೆ ಅಷ್ಟಿರುವಾಗ ನಾವು ಸರಿಯಾದ ಸಮಯಕ್ಕೆ ನಾವು ಬಂದರೆ ದೇವರ ದರ್ಶನವನ್ನು, ದೇವರ ಆಶೀರ್ವಾದವನ್ನು ನಾವು ಪಡೆಯುತ್ತೇವೆ. ಮುಂದಿನ ಭಾಗವನ್ನು ನಾವು ಆರಾಧನೆಗಾಗಿ ನಾವು ಹೋಗೋಣ, ನಾವು ಸಿದ್ಧರಾಗೋಣ. ಯಾರು ಬರಲಿ ಬಾರದೇ ಇರಲಿ, ನಾವು ಬಂದಿದ್ದೇವೆ. ಯೇಸು ನಮ್ಮ ಮಧ್ಯದಲ್ಲಿ ಇರ್ತಾನೆ. ಯೇಸುವನ್ನು ಘನಪಡಿಸೋಣ, ಯೇಸುವನ್ನು ಆರಾಧಿಸೋಣ. ಮುಂದಿನ ಭಾನುವಾರ ಕೀರ್ತನೆ ಭಾಗವನ್ನು ನಮ್ಮ ರಕ್ಷಿತಮ್ಮ ತಗಂತಾರೆ. ರೆಡಿ ಆಗಲಿ, ರಕ್ಷಿತಮ್ಮ ತಗಂತಾರೆ. ಸೊ ಅದಕ್ಕಾಗಿ ನಿಮ್ಮ ಬೈಬಲ್ ಸ್ಟಡಿ ಈಗಿನಿಂದಲೇ ನೀವು ಅಧ್ಯಯನ ಮಾಡ್ಕೊಳ್ರಿ. ಆ ಕೀರ್ತನೆಯಿಂದ ಈಗ ನಾನು ಹೇಳಿದ್ನಲ್ಲ ಅದೇ ಥರ ಪಾಯಿಂಟ್ ಟು ಪಾಯಿಂಟ್ ತೆಗಿಬೇಕು. ಅದು ಇದರಲ್ಲಿ ಮುಖ್ಯ ವಚನ, ಕೀ ವಚನ, ಯಾರು, ಎಂಥವರು, ಯಾರಿಗೆ, ಯಾರು, ಯಾಕೆ, ಸಂಬಂಧ, ಸನ್ನಿವೇಶ, ಪರಿಸ್ಥಿತಿ. ಈಗ ಒಂದು ಪ್ರಶ್ನೆ ಬುಕ್ಕಲ್ಲಿ ಬರ್ಕೋಬೇಕು. ಫಸ್ಟು ಯಾರು, ಯಾರಿಗೆ, ಇದರಲ್ಲಿ ಮುಖ್ಯ ವಚನ ಏನು, ಇದರಿಂದ ನಾವು ಕಲಿತುಕೊಳ್ಬೇಕಾದ ಪಾಠ ಏನು, ಪ್ರಶ್ನೆಗಳು ಬರೆದುಕೊಂಡ್ರೆ ನಿಮ್ಗೆ ಉತ್ತರ ಇಲ್ಲಿ ಸಿಗ್ಬರ್ತದೆ. ಫಸ್ಟು ಒಂದು ಬಿಳಿ ಚೀಟಿಯಲ್ಲಿ ಪ್ರಶ್ನೆಗಳು ಹಾಕೋಬೇಕು, ಆಮೇಲೆ ಉತ್ತರ ಇಲ್ಲಿ ಕಂಡುಹಿಡಿಯಬೇಕು. ಇದು ಬೈಬಲ್ ವ್ಯಾಖ್ಯಾನ. ಈಸಿಯಾಗಿ ನೀವು ಉಪದೇಶವನ್ನು ಮಾಡಬಹುದು. ಅಲ್ಲದಯ್ಯ, ನಮ್ಮನ್ನು ನಾವೇ ದೇವರಿಗೆ ಒಪ್ಪಿಸಿಕೊಡೋಣ. ನಮ್ಮ ಮಧ್ಯದಲ್ಲಿ ರಾಕೇಶ್ ಅವರು ಮತ್ತು ರಕ್ಷಿತಮ್ಮ ಮತ್ತು ಮಲೇಶನವರು ಮುಂದೆ ಬಂದು 4 ಹಾಡು ಅವರು ಸೆಲೆಕ್ಟ್ ಮಾಡ್ತಾರೆ. ಸೊ ಅದರ ಮೇಲೆ ನಾನು ವರ್ಷಿಪ್ ಕಂಟಿನ್ಯೂ ಮಾಡ್ತೇನೆ. ಮುಂದೆ ಬನ್ನಿ. ಹುಡುಗ ನೋಡ್ಕೊಳ್ರಿ.